ಬೆಳಗಾವಿ ಜಿಲ್ಲೆಗೂ ಈ ಒಂದು ಮಹಾಮಾರಿ ಕೊರೋನಾ ಕಾಲಿಟ್ಟಿದೆ. ಗರ್ಭಿಣಿಯಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ. 25 ವರ್ಷದ ಗರ್ಭಿಣಿಗೆ ಕೋವಿಡ್ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ. ನಿಮೋನಿಯಾದಿಂದ ಗರ್ಭಿಣಿ ಬಳಲ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. DHO ಡಾಕ್ಟರ್ ಈಶ್ವರ ಗಡಾದಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೆರೆಯ ಮಹಾರಾಷ್ಟ್ರದಲ್ಲಿ ಈ ಒಂದು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಗಡಿ ಭಾಗದಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ಸಹಜವಾಗಿಯೇ ಭಯ ಶುರುವಾಗುತ್ತೆ. ಮಹಾರಾಷ್ಟ್ರದಲ್ಲಿ 56ಕ್ಕೂ ಅಧಿಕ ಜನರಲ್ಲಿ ಕೋವಿಡ್ ಸೋಂಕು ಪತ್ತೆಯಾಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಆತಂಕ ಪಡುವಂತಹ ಅಗತ್ಯತೆ ಇಲ್ಲ. ಮಳೆಗಾಲ ಅಥವಾ ಚಳಿಗಾಲ ಆರಂಭ ಆಗ್ತಾ ಇದ್ದಂತೆಯೇ ಕೋವಿಡ್ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗೋದನ್ನು ಕೂಡ ಕಂಡಿದ್ದೀವಿ. ಬಟ್ ಆದರೆ ಇಲ್ಲಿಯವರೆಗೂ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಬಟ್ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡು ಗೈಡ್ಲೈನ್ಸನ್ನು ಕೂಡ ಬಿಡುಗಡೆ ಕೂಡ ಮಾಡಿದೆ. ಅದರಂತೆಯೇ ಗರ್ಭಿಣಿಯರು ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಕೂಡ ಹೇಳಿದೆ. ಯಾಕೆಂತಂದರೆ ಸೆನ್ಸಿಟಿವ್ ಇರ್ತಾರೆ ಗರ್ಭಿಣಿಯರು. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಏನು ಬೆಳಗಾವಿಯಲ್ಲಿ ಇದೀಗ ನ್ಯೂಮೋನಿಯಾದಿಂದ ಬಳಲ್ತಾ ಇದ್ದಂತಹ ಗರ್ಭಿಣಿ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಆತಂಕ ಪಡುವಂತಹ ಅಗತ್ಯತೆ ಇಲ್ಲ. ಈಗಾಗಲೇ ಆಕೆಗೂ ಕೂಡ ಟ್ರೀಟ್ಮೆಂಟನ್ನು ಕೂಡ ಶುರು ಮಾಡಲಾಗಿರುವಂಥದ್ದು. ಕೋವಿಡ್ಗೆ ಸಂಬಂಧಪಟ್ಟಂತೆ ಅಂದರೆ ಕೊರೋನಾಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟನ್ನು ಕೂಡ ಶುರು ಮಾಡಲಾಗಿದೆ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಬೆಳಗಾವಿಗೂ ಇದೀಗ ಕಾಲಿಟ್ಟಿದೆ ಮಹಾಮಾರಿ ಕೊರೋನಾ. ಈಗಾಗಲೇ ಒಂದಷ್ಟು ಕಡೆ ಅಲರ್ಟ್ ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು. ನೆರೆಯ ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಟ್ ಆದರೆ ಸಾವು ನೋವು ಕಡಿಮೆ ಇದೆ. ಸೊ ಹಾಗಾಗಿ ಸಾವು ನೋವು ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಟ್ ಹಾಗೆ ಮಾಸ್ಕನ್ನು ಧರಿಸ್ಕೊಂಡು ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ ಅಂತ ಹೇಳಿ ಈಗಾಗಲೇ ಸರ್ಕಾರ ಕೂಡ ಹೇಳ್ತಾ ಇದೆ. ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಿದೆ. ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ 5 ಬೆಡ್ಗಳನ್ನು ಕೂಡ ಈಗಾಗಲೇ ಇರಿಸಲಾಗಿರುವಂಥದ್ದು. ಉಲ್ಬಣ ಆಗುತ್ತೆ. ಬಟ್ ಆದರೆ ಈ ಒಂದು ತಳಿಯಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗೋದಿಲ್ಲ ಅಂತ ಹೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಕ್ರಮವನ್ನು ಕೂಡ ಕೈಗೊಳ್ತಾ ಇದೆ. ಎಚ್ಚರಿಕೆಯನ್ನು ಕೂಡ ಕೈಗೊಳ್ತಾ ಇದೆ. ಜನನಿಬಿಡ ಪ್ರದೇಶದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ, ಮಾಸ್ಕನ್ನು ಧರಿಸಿ ಓಡಾಟವನ್ನು ಮಾಡಿ, ಮತ್ತು ಉಸಿರಾಟದ ಸಮಸ್ಯೆ ಇರುವವರು ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರು ಆಗತ್ತೆ. ಈ ಒಂದು ಮಳೆಗಾಲದಲ್ಲಿ ಮಳೆಯಾಗುವಂತಹ ಸಂದರ್ಭದಲ್ಲಿ ಏರುಪೇರಾಗತ್ತೆ ಆರೋಗ್ಯದಲ್ಲಿ. ಸೊ ಏರುಪೇರು ಆದಂತಹ ಸಂದರ್ಭದಲ್ಲಿ ಭಯ ಪಡಬೇಡಿ. ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದಂತಹ ಸಂದರ್ಭದಲ್ಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ, ಡಾಕ್ಟರ್ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡ್ತಾರೋ ಅದನ್ನು ತೆಗೆದುಕೊಳ್ಳಿ. ಮತ್ತು ಕೋವಿಡ್ ಟೆಸ್ಟ್ ಏನಾದರೂ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಏನಾದರೂ ಸಜೆಸ್ಟ್ ಮಾಡಿದರೆ ಇಮಿಡಿಯೇಟಾಗಿ ನೀವು ಕೋವಿಡ್ ಟೆಸ್ಟನ್ನು ಕೂಡ ಮಾಡಿಸ್ಕೊಳ್ಳಿ. ಅಥವಾ ನಾವೆಲ್ಲೋ ಯಾವುದೋ ಹೊರಗಡೆ ದೇಶಕ್ಕೆ ಹೋಗಿ ಬಂದ್ವಿ, ಅಥವಾ ಆ ದೇಶಕ್ಕೆ ಹೋಗಿ ಬಂದ್ವಿ, ಈ ದೇಶಕ್ಕೆ ಹೋಗಿ ಬಂದ್ವಿ ಅಂತ ಏನೋ ಈ ಕೊರೋನಾ ಬರ್ತಾ ಇಲ್ಲ. ಇಲ್ಲೇ ನಮ್ಮಲ್ಲೇ ಇರುವಂತಹ ಜನರಿಂದಲೇ ಆಟೋಮೆಟಿಕ್ಕಾಗಿ ಈ ಸೋಂಕು ಹರಡ್ತಾ ಇರುವಂಥದ್ದು. ನೋಡಿ, 9 ತಿಂಗಳ ಮಗುವಿಗೂ ಕೂಡ ಕೊರೋನಾ ಪಾಸಿಟಿವ್ ಇರೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ 9 ತಿಂಗಳು ಮಗು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ತಾಯಿ ಜೊತೆ ಇರುತ್ತೆ. ಇನ್ನು ತಾಯಿ ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಟ್ರಾವೆಲ್ ಹಿಸ್ಟ್ರಿ ಅಂತ ನೋಡೋದಾದರೆ ಆದರೂ ಕೂಡ ಅದು ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ಟ್ರಾವೆಲ್ ಹಿಸ್ಟ್ರಿ ಈ ಬಾರಿ ಇಂಪಾರ್ಟೆಂಟ್ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಯಾಕಂತಂದರೆ ಇಲ್ಲೇ ಹೆಚ್ಚಾಗ್ತಾ ಇದೆ ಸೋಂಕಿತರ ಸಂಖ್ಯೆ. ಸೊ ಹಾಗಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು ಅಂತಂದರೆ ಈ ಒಂದಷ್ಟು ರೂಲ್ಸ್ಗಳು ಏನು ಈ ಹಿಂದೆ ಇತ್ತು ಕೋವಿಡ್ ಬಂದಂತಹ ಸಂದರ್ಭದಲ್ಲಿ, ಆ ಒಂದು ರೂಲ್ಸ್ಗಳನ್ನು ನಮಗೆ ನಾವೇ ಹಾಕ್ಕೊಂಡು ನಾವೇ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡ್ರೆ ಒಳಿತು. ಈ ಕೋವಿಡ್ ಸೋಂಕಿನಿಂದ ನಾವು ಕೂಡ ತಪ್ಪಿಸ್ಕೊಳ್ಬಹುದು. ಸೊ ಯಾವುದೇ ತೊಂದರೆಗಳು ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ನಾವೇ ತೆಗೆದುಕೊಳ್ಬೇಕು. ಮೊದಲಿಗೆ ನಾವು ನಮ್ಮನ್ನು ಇಂಪಾರ್ಟೆಂಟ್ ಆಗಿ ನೋಡಿಕೊಂಡ್ರೆ ಬೇರೆಯವ್ರಿಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಮತ್ತು ಕೋವಿಡ್ ಇದೆ ಅಂತ ಹೇಳಿ ಬೇರೆಯವ್ರಿಗೂ ಕೂಡ ಹರಡದಂತೆ ನೀವು ಕೂಡ ನೋಡ್ಕೊಳ್ಬೇಕಾಗತ್ತೆ, ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ, ಮತ್ತು ಹೋಮ್ ಐಸೋಲೇಷನ್ ನೀವೇ ಮಾಡ್ಕೊಳ್ಬೇಕಾಗತ್ತೆ.
ಸೊ ಬೇರೆ ಬೇರೆ ಕಡೆ ಓಡಾಡ್ಕೊಂಡು ನನಗೆ ಬಂದಿದೆ ಬೇರೆಯವ್ರಿಗೆ ಬಂದರೂ ಬರಲಿ ನನಗೇನಾಗಬೇಕು ಅಂತ ಹೇಳಿ ಬೇಜವಾಬ್ದಾರಿತನವನ್ನು ತೋರಿಸ್ಬೇಡಿ. ಯಾಕೆಂತಂದರೆ ಉಲ್ಬಣ ಆದರೆ ಕಂಟ್ರೋಲ್ ತೆಗೆಳೋದು ತುಂಬ ಕಷ್ಟ. ಯಾಕೆಂತಂದರೆ ಈ ಹಿಂದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಸಾವು ನೋವುಗಳಾಗಿದೆ, ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ದಾರೆ, ಬೀದಿಗೆ ಬಂದಂತಹ ಕುಟುಂಬಗಳು ಕೂಡ ಇದೆ. ಸೊ ಹಾಗಾಗಿ ಈ ಬಾರಿ ಆ ರೀತಿಯಾಗಿ ಉಲ್ಬಣ ಆಗೋದಕ್ಕೆ ಸರ್ಕಾರ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇಲ್ಲ. ಈಗಾಗಲೇ ಗೈಡ್ಲೈನ್ಸನ್ನು ಕೂಡ ಬಿಡುಗಡೆ ಮಾಡಿದೆ. ಗಡಿ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಈಗ ಸರ್ಕಾರ ತೆಗೆದುಕೊಳ್ಬೇಕಾಗಿದೆ. ಸ್ಟಾರ್ಟಿಂಗಿಂದನೇ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡ್ರೆ ಈ ಉಲ್ಬಣ ಆಗುವಂತಹ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಬೆಳಗಾವಿಯಲ್ಲಿ ಮೊದಲ ಕೋವಿಡ್ ಕೇಸ್ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಆರೋಗ್ಯ ಇಲಾಖೆ. ವೃದ್ಧರು, ಗರ್ಭಿಣಿ ಹಾಗೂ ಮಕ್ಕಳು ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು. KLE ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಚಿಕಿತ್ಸೆಯನ್ನ ಈಗಾಗಲೇ ಕೊಡಲಾಗ್ತಾ ಇದೆ. ನಾನಾಗಲೇ ಹೇಳ್ತಾ ಇದ್ದೆ, ನೆಗಡಿ, ಕೆಮ್ಮು ಹಾಗೂ ನ್ಯೂಮೋನಿಯಾ ಕಂಡು ಬಂದರೆ ಎಚ್ಚರವನ್ನ ವಹಿಸಿ ಅಂತ ಹೇಳಿ ಸರ್ಕಾರದಿಂದ ಅನೇಕ ಗೈಡ್ಲೈನ್ಸ್ಗಳು ಕೂಡ ಬಂದಿದೆ. ಆಸ್ಪತ್ರೆಗಳಲ್ಲಿ ಬೆಡ್ಡನ್ನ ಈಗಾಗಲೇ ಮೀಸಲು ಕೂಡ ಇಡಲಾಗಿದೆ. ಲಕ್ಷಣ ಕಂಡು ಬಂದವರ ತಪಾಸಣೆಯನ್ನ ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿ ಬೆಳಗಾವಿ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇದೆ. ಬೆಳಗಾವಿಯಲ್ಲಿ ಈ ಕೋವಿಡ್ ಸೋಂಕು ಪತ್ತೆಯಾದ ಬೆನ್ನಲ್ಲೇ ಇದೀಗ ಮುನ್ನೆಚ್ಚರಿಕಾ ಕ್ರಮವಾಗಿ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಸದ್ಯಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಓರಿಯೆಂಟೇಷನ್ ಮಾಡಿದ್ದೀವಿ. ಅಂದಾಜು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ನಂಬರ್ ಅಂದರೆ ಈಗ ಎಲ್ಲ ಒಂದೊಂದು ಆಸ್ಪತ್ರೆಯಲ್ಲಿ 7ರಿಂದ 8 ಆಸ್ಪತ್ರೆ ನಮ್ಮ PHಗಳಲ್ಲಿದ್ದಾರೆ. ಒಂದು 20-25 ಜನ CHಗಳಲ್ಲಿ, ಅರೌಂಡ್ 100 ಮೆಂಬರ್ಸ್ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿದ್ದಾರೆ. ಸುಮಾರು 3,000 ಜನ ಇದ್ದಾರೆ. ಎಲ್ಲರಿಗೂ ಕೂಡ ಮಾಹಿತಿ ಕೊಡಿ ಅಂತ ಹಂತಾಗಿ ಹೋಗ್ತವೆ. ಎಲ್ಲರಿಗೂ ಕಡ್ಡಾಯ ಅಂದರೆ ಎಸ್ಪೆಷಲಿ ನಾನು ಹೇಳೋದೇನೆಂದರೆ, ಈ ಮಕ್ಕಳನ್ನು, ಗರ್ಭಿಣಿಯರನ್ನು, ಡೆಬಿಲಿಟೇಟೆಡ್ ಡಿಸೀಸ್ ಅಂದರೆ ಕ್ಯಾನ್ಸರ್ ಲೇಟ್ ಸ್ಟೇಜಲ್ಲಿರ್ಬೋದು, ಕಿಮೊಥೆರಪಿ ಅಂತ ಇರ್ತಾರಲ್ಲ ಅವರು, ನಂತರ ಈ ಡಯಾಬಿಟಿಸ್ ಲೇಟ್ ಸ್ಟೇಜಲ್ಲಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ಇಮ್ಯುನಿಟಿ ಕಡಿಮೆ ಆಗಿರ್ತೈತಿ. ಅವ್ರಿಗೆ ಕಂಪಲ್ಸರಿಯಾಗಿ ಈಗ ನಾವು ಹಾಕಲೇಬೇಕು ಅನ್ನುವಂಥದ್ದನ್ನು ಮಾಡಬೇಕು. ಯಾಕಂದರೆ ಅವರು ಸಣ್ಣ ಪುಟ್ಟ ಯಾವುದೇ ಟ್ರಿವಿಯಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಅವ್ರಿಗೆ ಬಂದುಬಿಡುತ್ತೆ. ಅವ್ರಿಗೆ ಇಮ್ಯುನಿಟಿ ಇರೋದಿಲ್ಲ. ನಾವೇನು ವ್ಯಾಕ್ಸಿನ್ ಕೊಟ್ಟಿದ್ದೀವಲ್ಲ, ಅವ್ರಿಗೆ ಅಷ್ಟೊಂದು ಇಮ್ಯುನಿಟಿ ಡೆವಲಪ್ ಆಗಿರೋದಿಲ್ಲ. ಇವನ್ ಹರ್ಡ್ ಇಮ್ಯುನಿಟಿನೂ ಅವ್ರಿಗೆ ಅಂದರೆ ಕಮ್ಯುನಿಟಿಲಿ ಏನು ಒಂದು ಡೆವಲಪ್ ಆಗಿರ್ತೈತೆ ಅದು ಸಹ ಅವ್ರು ಸರಿಗೆ ಬೆಳೆದಿರೋದಿಲ್ಲ. ಅಂಥವರಿಗೆ ಕಂಪಲ್ಸರಿ ಯಾವುದಕ್ಕೆ ಸದ್ಯಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಓರಿಯೆಂಟೇಷನ್ ಮಾಡಿದ್ದೀವಿ. ಅಂದಾಜು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ನಂಬರ್ ಅಂದರೆ ಈಗ ಎಲ್ಲ ಒಂದೊಂದು ಆಸ್ಪತ್ರೆಯಲ್ಲಿ 7ರಿಂದ 8 ಆಸ್ಪತ್ರೆ ನಮ್ಮ PHಗಳಲ್ಲಿದ್ದಾರೆ. ಒಂದು 20-25 ಜನ CHಗಳಲ್ಲಿ, ಅರೌಂಡ್ 100 ಮೆಂಬರ್ಸ್ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿದ್ದಾರೆ. ಸುಮಾರು 3,000 ಜನ ಇದ್ದಾರೆ. ಎಲ್ಲರಿಗೂ ಕೂಡ ಮಾಹಿತಿ ಕೊಡಿ ಅಂತ DH ಅವರು ಈಗಷ್ಟೇ ಹೇಳ್ತಾ ಇದ್ರು. ಸರ್ಕಾರದಿಂದ ಅನೇಕ ಗೈಡ್ಲೈನ್ಸನ್ನು ಕೂಡ ಈಗಾಗಲೇ ಬಂದಿದೆ. ನಾವು ಅದನ್ನು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಜನರು ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಇದೇ ಮೊದಲ ಕೇಸ್ ಪತ್ತೆಯಾಗಿದೆ ಬೆಳಗಾವಿಯಲ್ಲಿ. ಸೊ ಹಾಗಾಗಿ ಈಗಾಗಲೇ ಆಕೆಗೂ ಕೂಡ ನಾವು ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಆಕೆಗೆ ನ್ಯೂಮೋನಿಯಾ ಇತ್ತು. ಸೊ ಹಾಗಾಗಿ ಅವರು ಪರೀಕ್ಷೆ ಮಾಡಿಸ್ಕೊಂಡ್ರು. ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಕೋವಿಡ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಗರ್ಭಿಣಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಎಚ್ಚರಿಕೆಯನ್ನು ಕೂಡ ತೆಗೆದುಕೊಂಡಿದ್ದೀವಿ. ಇದರ ಜೊತೆಗೆ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಂತಹ ಹಿನ್ನೆಲೆಯಲ್ಲಿ ನಾವು ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ಕೂಡ ಮೀಸಲಿಟ್ಟಿದ್ದೇವೆ. ಸೊ ಭಯಪಡುವಂತಹ ಅಗತ್ಯತೆ ಇಲ್ಲ. ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ. ಈಗ ಮಳೆ ಆರಂಭ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮನೆಯಲ್ಲೂ ಕೂಡ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಮಾರುತಿ, ಬೆಳಗಾವಿಯಲ್ಲಿ ಇದು ಮೊದಲ ಕೇಸ್ ಗರ್ಭಿಣಿಯಲ್ಲಿ ಪತ್ತೆಯಾಗಿರುವಂಥದ್ದು. ಕೋವಿಡ್ ಇದೆ ಅಂತ ಹೇಳಿ, ಅಂದರೆ ಕೊರೋನಾ ವೈರಸ್ ಇದೆ ಅಂತ ಹೇಳಿ ಪತ್ತೆಯಾಗಿದೆ. ಸದ್ಯಕ್ಕೆ ಈಗ ಆ ಗರ್ಭಿಣಿಯ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ, ಮತ್ತೆ DHO ಒಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಮ್ಯ, ಇವತ್ತು ಬೆಳಗಾವಿಯಲ್ಲಿ ಗರ್ಭಿಣಿಗೆ ಕರೋನಾ ವೈರಸ್ ಪತ್ತೆ ಆಗಿದೆ ಅನ್ನುವಂತಹ ಒಂದು ಅಧಿಕೃತ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ. ಆದರೆ ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯಾದ್ಯಂತ ಪ್ರಕರಣಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಪ್ರತಿದಿನವೂ ಕೂಡ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಆರೋಗ್ಯ ಇಲಾಖೆಯನ್ನು ನಿಭಾಯಿಸ್ತಾ ಇರುವಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಆರೋಗ್ಯ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಯಾವಾಗ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ ಇಡೀ ರಾಜ್ಯಾದ್ಯಂತ ಮತ್ತೆ ಕರೋನಾ ವೈರಸ್ ಕರೋನಾ ಪ್ರಕರಣಗಳು ಹೆಚ್ಚಾಗ್ಬೋದು ಅನ್ನುವಂಥ ಒಂದು ಆತಂಕವನ್ನು ಇಟ್ಕೊಂಡು ಈಗಾಗಲೇ ಕೆಲವೊಂದಷ್ಟು ರೂಲ್ಸನ್ನು ಕೂಡ ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ನಿನ್ನೆ ತಡರಾತ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಯಾವ ಪರಿಸ್ಥಿತಿ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳು ದೃಢಪಟ್ಟಿವೆ ಅನ್ನುವಂಥ ಒಂದು ಮಾಹಿತಿಯನ್ನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ತೆಗೆದುಕೊಂಡಿದ್ರು. ನಿನ್ನೆ ಬೆಂಗಳೂರು ಒಂದರಲ್ಲೇ ನಿನ್ನೆವರೆಗೂ ಕೂಡ 30 ಪ್ರಕರಣಗಳು ದೃಢಪಟ್ಟಿವೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ಕೇವಲ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥ ಒಂದು ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಹಿಂದೆ ಏನು 2019, 20, 21ರಲ್ಲಿ ಯಾವ ರೀತಿಯಾಗಿ ಕರೋನಾಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಒಂದಷ್ಟು ರೂಲ್ಸ್ಗಳನ್ನು ಮಾಡಿದ್ರು, ಅದೇ ರೀತಿಯಾದಂತಹ ಒಂದು ರೂಲ್ಸ್ಗಳು ಮತ್ತೆ ಬರ್ತಾವ ಅನ್ನುವಂಥ ಒಂದು ಆತಂಕ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರುವಂಥದ್ದು ನಿಜ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಅಧಿಕೃತವಾದ ಒಂದು ಎಕ್ಸಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಅದು ಈಗಾಗಲೇ ಜನಪೀಡಿತ ಪ್ರದೇಶಗಳು, ಅಂದರೆ ಸಾರ್ವಜನಿಕರು ಓಡಾಡುವಂತಹ ಹೆಚ್ಚು, ಅದರಲ್ಲೂ ಮಾರ್ಕೆಟ್ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಕಡ್ಡಾಯವಾಗಿ ನೀವು ಮಾಸ್ಕನ್ನು ಧರಿಸಿ ಅನ್ನುವಂತಹ ಒಂದು ಆ ರೀತಿಯಾಗಿ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಮಕ್ಕಳು ಮತ್ತು ವಯಸ್ಸಾದವರು, 60 ವರ್ಷಕ್ಕೂ ಮೇಲ್ಪಟ್ಟಂಥವರು, ಅದ್ರ ಜೊತೆಗೆ ಗರ್ಭಿಣಿಯವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅನ್ನುವಂಥ ಒಂದು ಸಲಹೆಗಳನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತು ಸಂಜೆ ಒಳಗಾಗಿ ಮತ್ತೆ ಆರೋಗ್ಯ ಸಚಿವರು ಆರೋಗ್ಯ ಅಧಿಕಾರಿಗಳ ಜೊತೆ ಉನ್ನತ ಮಟ್ಟದ ಸಭೆಯನ್ನು ಮಾಡುವಂಥ ಒಂದು ಸಾಧ್ಯತೆಯೂ ಕೂಡ ಇದೆ. ಮತ್ತೊಮ್ಮೆ 2019, 20ರ ಪರಿಸ್ಥಿತಿ ಮತ್ತೆ ರಾಜ್ಯ ಮತ್ತು ದೇಶದಲ್ಲಿ ಬರುತ್ತಾ ಅನ್ನುವಂಥ ಒಂದು ಆತಂಕ ಇರುವಂಥದ್ದು. ಸದ್ಯದ ಮಟ್ಟಿಗೆ ಬೆಳಗಾವಿಯಲ್ಲಿ ಗರ್ಭಿಣಿಗೆ ಈ ವೈರಸ್ ಪತ್ತೆ ಆಗಿದ್ರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ರಮ್ಯಾ, ಮಾರುತಿ, ಮತ್ತೆ ಮುಂಬೈ ಮತ್ತು ಕೇರಳದಲ್ಲಿ ಈ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಮುಂಬೈನಲ್ಲಿ 2 ಸಾವಾಗಿದೆ ಮತ್ತು ಕೇರಳದಲ್ಲಿ 1 ಸಾವಾಗಿರುವಂಥದ್ದು. ಸೊ ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಜನರಲ್ಲೂ ಕೂಡ ಆತಂಕ ಹೆಚ್ಚಾಗತ್ತೆ. ಸೊ ಇಲ್ಲಿ ಟ್ರಾವೆಲ್ ಹಿಸ್ಟ್ರಿ ನಾವು ನೋಡೋ ಅವಶ್ಯಕತೆನೇ ಇಲ್ಲ ಅಂತ ಕಾಣಿಸುತ್ತೆ. ಗಡಿಭಾಗದಲ್ಲಿ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ? ರಮ್ಯಾ, ಕಡ್ಡಾಯವಾಗಿ ಇಡೀ ರಾಜ್ಯಾದ್ಯಂತ, ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ, ಅದರಲ್ಲೂ ಬೆಂಗಳೂರಲ್ಲಿ ಈಗಾಗಲೇ 30 ಪ್ರಕರಣಗಳು ದೃಢಪಟ್ಟಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಈ ಹಿಂದೆ ಏನು ರೂಲ್ಸ್ ಇದ್ವು, ಅಂದರೆ ಸ್ಯಾನಿಟೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಮಾಸ್ಕ್ ಧರಿಸುವಂಥದ್ದಾಗಿರ್ಬೋದು, ಎಲ್ಲ ಕಡೆನೂ ಕೂಡ ಮಾಸ್ಕ್ ಧರಿಸಿ ಅಂತೇನು ಹೇಳಿಲ್ಲ. ಆದರೆ ಜನಪೀಡಿತ ಪ್ರದೇಶಗಳಲ್ಲಿ, ಅದು ಮಾರುಕಟ್ಟೆ ಆಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಎಲ್ಲೆಲ್ಲಿ ಜಾಸ್ತಿ ಜನ ಸೇರುವಂತಹ ಪ್ರದೇಶಗಳಿರ್ತವೋ ಅಲ್ಲಿ ಕಡ್ಡಾಯವಾಗಿ ಜನ ಇರುವಂತಹ ಸ್ಥಳಗಳಲ್ಲಿ ನೀವು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅನ್ನುವಂಥ ಒಂದು ಸಲಹೆಯನ್ನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರಕರಣಗಳ ಸಂಖ್ಯೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಈಗಾಗಲೇ ಹೆಚ್ಚಾಗ್ತಿದೆ ಅನ್ನುವಂಥ ಒಂದು ಮಾಹಿತಿ ಆರೋಗ್ಯ ಇಲಾಖೆಗೆ ಇರೋದ್ರಿಂದ ಇದೇ ರೀತಿಯಾಗಿ ಪ್ರಕರಣಗಳು ಹೆಚ್ಚಾದರೆ, ಈಗಾಗಲೇ ಮುಂಬೈಯಲ್ಲಿ 2000ಕ್ಕೂ ಅಧಿಕ ಪ್ರಕರಣಗಳು ದೃಢಪಟ್ಟಿವೆ ಅನ್ನುವಂಥದ್ದು. ಈಗ ಈ ವೈರಸ್ ಬಹಳಷ್ಟು ಬೇಗ ಹರಡುತ್ತೆ ಅನ್ನುವಂಥ ಒಂದು ಆತಂಕ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿಯನ್ನು ನಾವು ನೀವು ಎಲ್ಲರೂ ಸೇರಿದಂತೆ ಇಡೀ ದೇಶಾದ್ಯಂತ, ಇಡೀ ಪ್ರಪಂಚದಾದ್ಯಂತ 2019, 20ರಲ್ಲಿ ನಾವು ಕಂಡಿದ್ದೀವಿ. ಯಾಕಂತ ಹೇಳಿದ್ರೆ 30 ವರ್ಷಗಳಲ್ಲಿ ಯಾವತ್ತೂ ಇಲ್ಲದೇ ಇರುವಂಥ ಒಂದು ಆತಂಕ 2019, 20ರಲ್ಲಿ ನಾವು ನೋಡಿದ್ದೀವಿ. ಹೀಗಾಗಿ ಮತ್ತೊಮ್ಮೆ ಅಂಥ ಒಂದು ವಾತಾವರಣ ಸೃಷ್ಟಿ ಆಗುತ್ತಾ ಅನ್ನುವಂಥ ಒಂದು ಆತಂಕ ಸಹಜವಾಗಿ ರಾಜ್ಯ ಸರ್ಕಾರಕ್ಕೂ ಇದೆ, ದೇಶವನ್ನು ನಡೆಸ್ತಾ ಇರುವಂತಹ BJP ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ಕೂಡ ಇದೆ. ಹೀಗಾಗಿ ಅಗತ್ಯ ಬಿದ್ದರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಹೆಚ್ಚು ಕಠಿಣವಾದಂತಹ ಒಂದು ರೂಲ್ಸ್ ಜಾರಿ ಮಾಡುವಂತ ಒಂದು ಸಾಧ್ಯತೆ ಇದೆ. ರಮ್ಯಾ, ಮಾರುತಿ, ನನ್ನ ಪ್ರಶ್ನೆ ಕೇಳಿಸಿಲ್ಲ ಅಂತ ಕಾಣಿಸುತ್ತೆ ನಿಮಗೆ. ಈ ಸಂದರ್ಭದಲ್ಲಿ ಈ ಕೋವಿಡ್ ಅಂತ ನಾವೇನು ಕರಿತಾ ಇದ್ದೀವಿ, ಯಾವ ರೀತಿಯಾದಂತಹ ಉಪತಳಿ ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳಿ? ಬೆಳಗಾವಿಯಲ್ಲಿ ಪತ್ತೆ ಆಗಿರುವಂತಹ ಈ ಪ್ರಕರಣ, ಅಂದರೆ
ಗರ್ಭಿಣಿಯಲ್ಲಿ ಪತ್ತೆ ಆಗಿರುವಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ. ಈ ಹಿಂದೆ ಏನು ಬೆಂಗಳೂರಲ್ಲಿ ಪತ್ತೆಯಾಗಿತ್ತು ಅದೇ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಒಂದು ಜ್ವರ ಆಗಿರೋದ್ರಿಂದ ಇದೇನು ಭಾಳಷ್ಟು ಭಯ ಬೀಳುವಂತಹ ಪರಿಸ್ಥಿತಿ ಏನಿಲ್ಲ. ಈಗ ಪತ್ತೆ ಆಗಿರೋದ್ರಲ್ಲಿ ಯಾವ ರೀತಿಯಾಗಿ ಬಂದಿದೆ, ಹೇಗೆ ಬಂದಿದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಸಂಜೆ ಆರೋಗ್ಯ ಇಲಾಖೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಹೀಗಾಗಿ ಉಪತಳಿ ಸದ್ಯ LF7NB18 ಉಪತಳಿಗಳ ಆರ್ಭಟ ಅಂತ ಮಾಹಿತಿ ಸಿಗ್ತಾ ಇದೆ. ಇದು ಯಾವ ರೀತಿಯಲ್ಲಿರುತ್ತೆ, ಹೇಗೆ ಹರಡುತ್ತೆ ಅನ್ನುವಂತಹ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಸಂಜೆ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ ಸಭೆಯನ್ನು ನಡೆಸಿ ಜನರಿಗೆ ಇರುವಂಥ ಒಂದು ಆತಂಕವನ್ನು ದೂರ ಮಾಡುವಂಥ ಒಂದು ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥದ್ದು ಯಾರೂ ಕೂಡ ಆತಂಕ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮಾರುತಿ, ಸದ್ಯಕ್ಕೆ ಒಮಿಕ್ರಾನ್ ಉಪತಳಿ ಅನ್ನೋದು ಗೊತ್ತಾಗ್ತಾ ಇದೆ, Gen 1 ಅಂತ ಹೇಳಿ. ನೋಡೋಣ ಆರೋಗ್ಯ ಇಲಾಖೆ ಯಾವ ಉಪತಳಿ ಅನ್ನೋದರ ಕುರಿತು ಸಂಜೆ ಮಾಹಿತಿಯನ್ನು ಕೊಡುತ್ತೆ.